ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ಪಟ್ಟಣದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಶುಕ್ರದಶೆ ನ್ಯೂಸ್ ಮೀಡಿಯಾ ಹಾಗೂ ಜನಶಕ್ತಿ ಸಾಂಸ್ಕೃತಿಕ ಕಲಾ ವೇದಿಕೆ ಹಾಗೂ ಬಯಲುಸಿರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾ ವೇದಿಕೆ ಇವರುಗಳ ವತಿಯಿಂದ ಸಿರಿಸಂಪಿಗೆ ಪುಸ್ತಕ ಬಿಡುಗಡೆ ಮತ್ತು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ಕವಿಗಳಿಂದ ದಾಖಲೆ ಬರಹ ಹಾಗೂ ವಿವಿಧ ಸಾಧಕರಿಗೆ ಸನ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮ, ಧ್ವನಿ ಸುಳಿವು ಬಿಡುಗಡೆ, ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಎಂ ರಾಜಪ್ಪ ವ್ಯಾಸಗುಂಡನಹಳ್ಳಿ ಮತ್ತು ಸಿರಿಸಂಪಿಗೆ ಪುಸ್ತಕದ ಸಂಪಾದಕರಾದ PH ಬಸವರಾಜರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳಾದ ಬಿ ಮಹೇಶ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ, ಸಾಹಿತಿಗಳಾದ ಯರಿಸ್ವಾಮಿ, ವಕೀಲರಾದ ಆರ್ ಓಬೇಶ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಲ್ಲಗಟ್ಟೆ ಶೇಖರಪ್ಪ, ಸಮಾಜ ಸೇವಕರಾದ ಗೌರಿಪುರ ಸತ್ಯಮೂರ್ತಿ, ಸಮಾಜ ಸೇವಕರಾದ PS ಅರವಿಂದ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಮತಿ ಸುಜಾತಮ್ಮ, ದೊನ್ನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ಚೌಡಮ್ಮ, ದಲಿತ ಪರ ಹೋರಾಟಗಾರರಾದ ಶಂಭುಲಿಂಗಪ್ಪ, ಶುಕ್ರದಶೆ ನ್ಯೂಸ್ ಚಾನೆಲ್ನ ಸಂಪಾದಕರಾದ ವ್ಯಾಸಗುಂಡನಹಳ್ಳಿ ರಾಜಪ್ಪ, ಸಿರಿಸಂಪಿಗೆ ಪುಸ್ತಕದ ಸಂಪಾದಕರಾದ PH ಬಸವರಾಜ್, KSRTC ಬಸ್ ಕಂಡಕ್ಟರ್ ಹಾಗೂ ಸಾಹಿತಿಗಳಾದ ಶಾಂತಕುಮಾರ್, ಕಲಾಭಿಮಾನಿಗಳು, ಸಾಹಿತಿಗಳು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇಂಥ ಒಂದು ಕೆಲಸಕ್ಕೆ ಕೈ ಹಾಕಿರುವಂತೆ ನಾನು ನಿಜವಾಗ್ಲೂ ಎರಡು ಕೈಗಳನ್ನು ಜೋಡಿಸಿ ನಿನಗೆ ನಾನು ಶುಭಾಶಯಗಳನ್ನು ಅಭಿನಂದಿಸಬೇಕು. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ನಾನು ಶಾಸಕ ಆಗಿದ್ದು ಹೊರಗೊಂದು ಕೂತ್ಕೊಂಡ್ರೆ ಸಂಜೆವರೆಗೆ ಬರೀ ಪಂಚಾಯತಿ ಮಾಡೋದಾಗ್ತದೆ. ಅವನಂಗಂದ ಇವನಂಗಂದ, ಅವನ ಮೇಲೆ ಬರ್ದ, ಇವನ ಮೇಲೆ ಬರ್ದ, ನನಗೆ ಏನಿಲ್ಲ ಕೇಳಿ ಭಾಳ ಮಜಾ ತಗೊಳ್ತಿರ್ತೀನಿ. ಏನ್ರಿ ಅರವಿಂದ್ ಸಾಹೇಬ್ರೆ, ಭಾಳ ಮಜಾ ತಗೊಳ್ತಿರ್ತೀನಿ ನಾನು. ಅವರ ನೋಟ ಅಷ್ಟೇ ಇರೋದು, ಭೌತಿಕವಾಗಿರ್ತಕ್ಕಂಥ ಒಂದು ಥರ್ಡ್ ಸೆನ್ಸ್ ನಮ್ಗೆ ಯಾರಿಗೂ ವರ್ಕ್ ಮಾಡ್ತಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಬರೀ ಅರಿಷಡ್ ವರ್ಗಗಳ ದಾಸರಾಗಿರ್ತೀವಿ. ಹಾಗಾಗಿ ಅವನ್ನೆಲ್ಲ ಮೀರಿ ನಾನು ಮನುಷ್ಯ ಅನ್ನೋಂಥದ್ದು ಏನಾದರೂ ಮಾಡೋದು ಯಾವ ಒಂದು ಶಕ್ತಿ ಇದ್ದರೆ ಅದು ಪುಸ್ತಕಕ್ಕೆ. ಈ ಪುಸ್ತಕ ಇವತ್ತು ಇಷ್ಟೊಂದು ದೊಡ್ಡವರನ್ನು ಮಾಡುವಂಥದ್ದು. ನಮಗೆ ಇವತ್ತು ಇಡೀ ರಾಜ್ಯನೇ ಜಗಳೂರು ಶಾಸಕರು ಅಂತ ಹೇಳಿದರೆ ನನ್ನ ಮಾತಿನ ಮುಖಾಂತರ ನನ್ನನ್ನು ಗುರುಸ್ತಾರೆ. ನೀನು ಅಲ್ಲಿ ಮಾತಾಡಿದ್ದೆ, ಇಲ್ಲಿ ಮಾತಾಡಿದ್ದೆ, ಅಲ್ಲಿ ಭಾಷಣ ಮಾಡಿದ್ದೆ, ಅಲ್ಲಿ ಚೆನ್ನಾಗಿ ಮಾಡಿದ್ದೆ, ಅಲ್ಲಿ ಒಂದು ಕವನ ಹೇಳಿದ್ದೆ, ಇಲ್ಲಿ ಸಾಹಿತ್ಯ ಹೇಳಿದ್ದೆ, ಇಲ್ಲಿ ವಚನ ಹೇಳಿದ್ದೆ. ನಾನು ನಿನ್ನ ಹತ್ರ ದುಡ್ಡು ಐತಂತ ನಾನು ಯಾರೂ ಹೇಳಿಲ್ಲ, ನಿನ್ನ ಹತ್ರ ಜ್ಞಾನದ ಸಂಪತ್ತು ಐತೆ ಅಂತ ಹೇಳ್ತಾರೆ.